ಅವರ ಜೀವನದಲ್ಲಿ ಸಮಸ್ಯೆಗಳೇ ನಿಲ್ತಾ ಇಲ್ಲ, ಪದೇ ಪದೇ ಸಮಸ್ಯೆಗಳು ಬರ್ತಾ ಇದೆ, ಜೀವನ ಇನ್ನೇನ್ ಮುಗದೇ ಹೋಯ್ತಪ್ಪ ಅನ್ನುವಂಥ ಸಂದರ್ಭದಲ್ಲಿ ಆಶಾಕಿರಣವಾಗಿ ಕಂಡಂಥವರು ಸುಧೀಂದ್ರ ದೇಶಪಾಂಡೆ ಗುರುಗಳು. ಗುರೂಜಿಯವ್ರನ್ನ ಫಾಲೋ ಮಾಡೋದಕ್ಕಿಂತ ಮುಂಚೆ ನನ್ನ ಜೀವನ ಒಂದು ರೀತಿ ಜೀರೋ, ಯಾವ ದೇವರು ಇಲ್ಲ ಏನೂ ಇಲ್ಲ ಅನ್ನೋಷ್ಟು ಭಾಳ ಡಿಪ್ರೆಷನ್ಗೂ ಹೋಗಿದ್ದೆ. ಮನೆಯಲ್ಲಿ ಗಂಡ ಹೆಂಡತಿಗೆ ಕಿರಿಕಿರಿ ಆಗ್ತಾ ಇತ್ತು, ಅದು ಇದು ಅಂತ ಎಲ್ಲ ಹೇಳ್ಕೊಂಡು ಕಷ್ಟ ಅಂತ ನಮ್ಮವ್ರಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಮೇಡಮ್, ಅದು ಕಷ್ಟ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಮೇಡಮ್. ಒಂದು ರೀತಿ ಸೂಸೈಡ್ ಅಟೆಂಪ್ಟ್ ಕೂಡ ಇಬ್ರಿಗೂ ಬಂದಿತ್ತು ಮೇಡಮ್. ಮುಖದ ಮೇಲೆ ರಾಹು ತತ್ವ, ರಾಹು ಕಳೆ ತುಂಬ ಇತ್ತು. ಅದನ್ನ ಫಸ್ಟ್ ತೆಗೆದೆ ನಾನು ಆ ತೀರ್ಥ ಪ್ರೋಕ್ಷಣೆಯಿಂದ. ಓಂ ನಮೋ ಭಗವತೆ ವಾಸುದೇವಾಯ, ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ಅಂತ. ರೆಮಿಡಿ ಅಂದರೆ ಈ ಥರ ಬರ್ಕೊಂಡು ರೆಮಿಡಿ ಮಾಡ್ತೀವಿ ಮೇಡಮ್. ಮನೆಯಲ್ಲಿ ರೆಮಿಡಿ ಮಾಡಿದ ದಿನವೇ ಅವತ್ತು ನೈಟ್ ಒಂದು ಮೆಸೇಜ್ ಬಂತು ಮೇಡಮ್. ಊಹಿಸೋಕೆ ಕೂಡ ಅಸಾಧ್ಯ ಮೇಡಮ್. 9ನೇ ಕ್ಲಾಸ್ ಓದ್ತಾ ಇದ್ದಾಳೆ ನನ್ನ ಮಗಳು ಅನ್ವಿತಾ ಅಂತ. 9ನೇ ಕ್ಲಾಸಿಗೆ ಫಾರಿನ್ಗೆ ಹೋಗ್ತಾಳೆ ಅಂದರೆ ನಮ್ಮ ಮಿಸ್ಸಸ್ಸು ಅದೇ ಹೇಳ್ತಾರೆ, ಶ್ರೀಚಕ್ರ ಮಹಿಮೆನೇ ಇದು. ನಮ್ಮ ಜೀತ್ ಮೀಡಿಯಾ ಕಡೆಯಿಂದ ಅವರ ಮಗಳ ಒಂದು ಪ್ರಯಾಣಕ್ಕೆ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಇವತ್ತಿಗೂ ನಾವು ಗುರೂಜಿಯವ್ರು ನೆನೆಸ್ಕೊಂಡಿದ್ದೇ ಇರೋ ದಿನನೇ ಇಲ್ಲ.